ಹಾಯ್ ಫ್ರೆಂಡ್ಸ್, ಗೃಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತು ನಾನು ಒಂದು ಸೂಪರ್ ಆಗಿರುವಂಥ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ತಂದೂರಿ ಚಿಕನನ್ನು ಮನೆಯಲ್ಲೇ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಕೆಂಡ ಎಲ್ಲ ಏನು ಬೇಕಾಗಿಲ್ಲ. ಕೆಂಡ ಇಲ್ಲದೇ ಗ್ಯಾಸ್ ಮೇಲೆ ಯಾವ ರೀತಿಯಾಗಿ ಸುಟ್ಟುಬಿಟ್ಟು ತಂದೂರಿ ಚಿಕನನ್ನು ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಇದು ಮಾತ್ರ ಸೇಮ್ ನೀವು ರೆಸ್ಟೋರೆಂಟಲ್ಲಿ ತಿಂತೀರಲ್ವ, ಸೊ ಅದೇ ಟೇಸ್ಟಿಯಲ್ಲಿರುತ್ತೆ. ಹಾಗೆ ಮಾಡೋದು ಕೂಡ ತುಂಬಾ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ನೀವು ಒಂದ್ಸರಿ ಮಾಡಿ ನೋಡಿ ಗೊತ್ತಾಗುತ್ತೆ. ಬನ್ನಿದೆ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಚಹಾ ಸೋಸೋ ಸಾಣಿಗೆ ಇರುತ್ತಲ್ವ, ಸೊ ಅದನ್ನು ತೊಗೊಂಡಿದ್ದೀನಿ. ಅದ್ರ ಮೇಲ್ಗಡೆ ಒಂದು ಕಾಟನ್ ಬಟ್ಟೆಯನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡ್ಬಿಟ್ಟು ಇಲ್ಲಿ ನಾನು ಒಂದು ಬಟ್ಲ ಮೊಸರನ್ನು ಈ ರೀತಿಯಾಗಿ ಫಸ್ಟು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೊರಗೆ ತೆಗಿಬೇಕು. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಟ್ಟೆ ಮೇಲೆ ನಾವು 1 ಕಪ್ ಮೊಸರನ್ನು ಹಾಕ್ಕೊಂಡಿದ್ದೀನಿ. ಮೊಸರನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿಯಾಗಿ ಸುತ್ತಿಬಿಟ್ಟು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಲಿಕ್ಕೆ ಈ ರೀತಿಯಾಗಿ ಸ್ವಲ್ಪನೇ ಪ್ರೆಸ್, ತುಂಬ ಜಾಸ್ತಿ ಎಲ್ಲ ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈ ರೀತಿಯಾಗಿ ಪ್ರೆಸ್ ಮಾಡಿಬಿಟ್ಟು ಇದನ್ನು ಹೀಗೆ ಅರ್ಧ ಗಂಟೆ ಇಟ್ಟುಬಿಡಬೇಕು. ಏನಕ್ಕೆ ಅಂದರೆ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಕೆಳಗಡೆ ಇಳಿಯುತ್ತೆ, ಅದು ನೀರೆಲ್ಲ. ಸೊ ಇದನ್ನು ನಾವು ಇದ್ರ ಮೇಲ್ಗಡೆ ಇರೋವಂಥ ಮೊಸರನ್ನಷ್ಟೇ ಯೂಸ್ ಮಾಡಲಿಕ್ಕಾಗುತ್ತೆ. ಸೊ ಅದನ್ನು ಅರ್ಧ ಗಂಟೆ ಬಿಟ್ಬಿಟ್ಟಿದ್ದೀನಿ. ಇವಾಗ ಅದಕ್ಕೆ ನಾನು ಚಿಕನ್ಗೆ ಎಲ್ಲ ಮಸಾಲೆ ಎಲ್ಲ ಹಚ್ಚಿಬಿಟ್ಟು ಇದನ್ನು ಕೂಡ ನೆನೆಸಿಟ್ಬಿಟ್ರೆ ಒಟ್ಟಿಗೆ ಮಾಡ್ಕೋಬೋದು ಅಂತೇಳಿ ನಾನಿಲ್ಲಿ ಒಂದು 2 ಲೆಗ್ ಪೀಸನ್ನು ತೊಗೊಂಡಿದ್ದೀನಿ. ಇದಕ್ಕೆ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಕಾಲು ಹತ್ರ ಇರುತ್ತಲ್ವ, ಸೊ ಈ ರೀತಿಯಾಗಿ ಇದನ್ನು ಕಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಒಂದು ಕಟ್ಟನ್ನು ಹಾಕ್ಕೋಬೇಕು. ಅದೇ ರೀತಿ ಒಳಗಡೆನೂ ಕೂಡ ನಾವು ಅಡ್ಡ ಉದ್ದ ಗೆರೆಯನ್ನು ಹಾಕ್ಕೊಳ್ಳೋಣ. ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ ನಂತರ ಇಲ್ಲಿ ಒಂದು 3 ಕಟ್ಟನ್ನು ಹಾಕ್ಕೊಳ್ಳೋಣ. ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಏನಕ್ಕೆ ಅಂದರೆ ಈ ರೀತಿ ಕಟ್ ಮಾಡಿಕೊಂಡ್ರೆ ಮಸಾಲೆ ಎಲ್ಲ ಒಳಗಡೆ ಚೆನ್ನಾಗಿ ಹಿರ್ಕೊಳ್ಳುತ್ತೆ. ಸೊ ತಿನ್ನಲಿಕ್ಕೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ. ಇದು ಜಾಸ್ತಿ ಮಾಂಸ ಇರುತ್ತಲ್ವ, ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಕಟ್ ಹಾಕ್ಕೊಂಡ್ರೆ ನಾವು ಮಸಾಲಾನ ಒಳಗಡೆ ತುಂಬಲಿಕ್ಕೂ ಕೂಡ ಈಸಿ ಆಗುತ್ತೆ. ಹಾಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿರ್ಕೊಳ್ಳೋದ್ರಿಂದ ತಿನ್ನಲಿಕ್ಕೆ ಕೂಡ ಟೇಸ್ಟಿಯಾಗಿರುತ್ತೆ. ಈ ರೀತಿಯಾಗಿ ಎರಡನ್ನೂ ಕೂಡ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಏನೇನು ಬೇಕು ಮಸಾಲ ಅಂತ ನೋಡ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನೀವು ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ. ನಾನು ಇಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ, ಸೊ ನಾನು ಅದನ್ನೇ ಕುಟ್ಟಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ 1 ಚಿಟಿಕೆ ಅರಿಶಿಣ ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿಣ ಚೆನ್ನಾಗಿ ಇದಕ್ಕೆ ಹತ್ಕೋಬೇಕು. ಈ ರೀತಿಯಾಗಿ ನೀವೇನು ಕಟ್ ಮಾಡಿರ್ತೀರಲ್ವ, ಸೊ ಅದ್ರ ಒಳಗಡೆ ಈ ರೀತಿಯಾಗಿ ಇದನ್ನ ತುಂಬ್ಕೋಬೇಕು. ಉಪ್ಪೆಲ್ಲ ಚೆನ್ನಾಗಿ ಹಿರ್ಕೋಬೇಕಲ್ವ, ಸೊ ಅದಕ್ಕೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮಿಕ್ಸ್ ಆಗಿದೆ ಇದು. ಇದಕ್ಕೆ ಮತ್ತೆ ಮಸಾಲಾನ ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ನಿಂಬೆ ಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ನಿಂಬೆಹಣ್ಣಾದರೆ ಸಾಕು, ತುಂಬ ಜಾಸ್ತಿ ನಾವು ಮೊಸರನ್ನು ಕೂಡ ಹಾಕಿರೋದ್ರಿಂದ ಸ್ವಲ್ಪ ನಿಂಬೆಹಣ್ಣು ಅಷ್ಟೇ ಇರಲಿ. ಈಗ 1 ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಖಾರ ಇಲ್ಲ, ಅಷ್ಟು ಕಲರ್ ಅಷ್ಟೇ ಇರೋದು, ತುಂಬ ಜಾಸ್ತಿ ಖಾರ ಇಲ್ಲ. ಅದಕ್ಕೆ ನೀವು ಖಾರ ಜಾಸ್ತಿ ಇರೋದಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ನಿಮಗೆ ಕಲರ್ ಬೇಕು ಅಂದರೆ ಬ್ಯಾಡಗಿ ಮೆಣಸನ್ನು ಯೂಸ್ ಮಾಡ್ಕೋಬೇಕು. ಇದನ್ನು ಮುಚ್ಚಿ ಇದನ್ನ 1 ಗಂಟೆ ಹೀಗೆ ನೆನೆಯಲಿಕ್ಕೆ ಇಟ್ಬಿಡಬೇಕು. ಇದನ್ನು ನೀವು ಜಾಸ್ತಿ ಟೈಮಲ್ಲಿ ನೆನೆಸ್ಬೋದು. ಹಾಗೆ ನಾವು ಮೊಸರೆಲ್ಲ ಕಲಿಸ್ಬಿಟ್ಟು ನೆನೆಸ್ತೇವಲ್ವ, ಸೊ ಅದನ್ನು ಜಾಸ್ತಿ ಹೊತ್ತು ನೆನೆಯಲಿಕ್ಕೆ ಇಡೋ ಹಾಗಿಲ್ಲ. ಇವಾಗ 1 ಗಂಟೆ ಆಗಿದೆ. ಇದರಲ್ಲಿರೋ ಕೆಳಗಡೆ ಏನಾದರೂ ನೀರೆಲ್ಲ ಬಿಟ್ಟಿದ್ರೆ ಸೊ ಅದನ್ನು ಚೆಲ್ಕೊಂಡ್ಬಿಡಿ. ಈಗ ಮೊಸರಿಗೆ ನಾನು ಮಸಾಲ ಮಾಡ್ಕೊಳ್ಳೋಣ. ಇಲ್ಲಿ ಸಾಸಿವೆ ಎಣ್ಣೆ 1-2 ಟೇಬಲ್ ಸ್ಪೂನ್ ಸಾಸಿವೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಎಣ್ಣೆ ಚೆನ್ನಾಗಿ ಕಾಯಬೇಕು. ನೀವು ಬೇರೆ ಆಯಿಲನ್ನು ಕೂಡ ಇಲ್ಲಿ ಹಾಕ್ಕೋಬೋದು, ಬಟರ್ ಯೂಸ್ ಮಾಡ್ಬೋದು, ತುಪ್ಪ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಸಾಸಿವೆ ಎಣ್ಣೆ ಈ ರೀತಿ ಹೊಗೆ ಬರುತ್ತಲ್ವ, ಸೊ ಈ ರೀತಿ ಚೆನ್ನಾಗಿ ಕಾದ ನಂತರ
ನಾವು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ಕೂಲ್ ಆಗಲಿಕ್ಕೆ ಬಿಡಬೇಕು. ಇದನ್ನು ಸ್ವಲ್ಪ ತಣ್ಣಗೆ, ತುಂಬ ಜಾಸ್ತಿ ತಣ್ಣಗಲ್ಲ, ಸ್ವಲ್ಪ ತಣ್ಣಗಾಗಲಿಕ್ಕೆ ಇಟ್ಬಿಟ್ಟು ಅದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮತ್ತೆ 1 ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಕಲ್ಲರಿಗೋಸ್ಕರ ಅಷ್ಟೇ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಎಣ್ಣೆಯಲ್ಲೇ. ಈ ರೀತಿ ಎಣ್ಣೆಯಲ್ಲೇ ಖಾರದ ಪುಡಿಯನ್ನು ಫ್ರೈ ಮಾಡಿ ಹಾಕೋದ್ರಿಂದ ಕಲ್ಲರು ತಂದೂರಿಯಾಗಿ ಕಲರ್ ಇರುತ್ತಲ್ವ, ಸೊ ಆ ಕಲರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ, ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನಾನು ಜೀರಾ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಧನಿಯಾ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ದರೆ ನೀವಿಲ್ಲಿ ಸ್ವಲ್ಪ ಚಿಕನ್ ಮಸಾಲ ಕೂಡ ಯೂಸ್ ಮಾಡ್ಬೋದು ಟೇಸ್ಟಿಗೆ ಅಂತ. ಇದು ನೋಡಿ ಅರ್ಧ ಗಂಟೆ ಆಗಿದೆ ಅಲ್ವಾ. ಸೊ ಇದನ್ನು ಈ ರೀತಿ ಗಟ್ಟಿಯಾಗಿರೋ ಕ್ರೀಮ್ ಥರ ಸಿಗುತ್ತೆ. ಸೊ ಅದು ನೀರೆಲ್ಲ ಏನು ಬೇಕಾಗಿಲ್ಲ, ಇದ್ರ ಮೇಲ್ಗಡೆ ಇರೋದನ್ನಷ್ಟೇ ನಾವು ಇಲ್ಲಿ ಯೂಸ್ ಮಾಡಿಕೊಂಡು, ಇದು ಖಾರದ ಪುಡಿ, ಮಸಾಲ ಪುಡಿ ಮತ್ತು ಮೊಸರು ಏನಿದೆ ಅಲ್ವಾ, ಸೊ ಇದು ಎಲ್ಲ ನೀಟಾಗಿ ಕ್ರೀಮ್ ರೀತಿ ಆಗೋ ರೀತಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮೊಸರೆಲ್ಲ ಕಾಣಿಸುತ್ತಲ್ಲ ವೈಟು, ಆ ರೀತಿ ಕಾಣಿಸ್ಬಾರ್ದು, ಚೆನ್ನಾಗಿ ಕ್ರೀಮ್ ಹತ್ತಿರೋ ರೀತಿಯಾಗಿ ಕಾಣಿಸ್ಬೇಕು. ಅಷ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನಾನು. ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ನಾನೇನು ನೆನೆಸಿಟ್ಟಿದ್ನಲ್ವ, ಸೊ ಇದನ್ನು ನೀವು 1 ಗಂಟೆವರೆಗೂ ನೆನೆಸಿಡ್ಬೋದು. ಆದರೆ ಈ ಮೊಸರಿಂದ ಏನು ನಾವು ಮಸಾಲ ಹಚ್ತೇವಲ್ವ, ಸೊ ಅದನ್ನು ತುಂಬ ಜಾಸ್ತಿ ನೆನೆಸಿ ಇಡೋ ಅಂಥ ಅವಶ್ಯಕತೆ ಇರಲ್ಲ. ಸೊ ನೆನೆಸಿ ಕೂಡ ಇಡಬಾರ್ದು, ಮತ್ತೆ ಅದು ನೀರು ಬಿಟ್ಕೊಳ್ಳುತ್ತಲ್ವ. ಸೊ ಅದಕ್ಕೋಸ್ಕರ ಇದನ್ನೇ ನೀವು ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿಬಿಡ್ತೀರಲ್ಲ, ಇದನ್ನೇ ಬೇಕಿದ್ರೆ ನೀವು ಮತ್ತೆ 1 ತಾಸು ಮತ್ತು 2 ಗಂಟೆ ನೀವು ಜಾಸ್ತಿ ಹೊತ್ತು ಇಟ್ಕೋಬೋದು. ಆದರೆ ಈ ಮೊಸರೆಲ್ಲ ಹಾಕ್ಬಿಟ್ಟು ಮಸಾಲ ಹಚ್ತೇವಲ್ವ, ಸೊ ಇದನ್ನು ಜಾಸ್ತಿ ಟೈಮಲ್ಲಿ ಇಡಲಿಕ್ಕೆ ಆಗಲ್ಲ. ಭಾಳ ಅಂದರೆ ಒಂದು ಅರ್ಧ ಗಂಟೆ ಅಷ್ಟೇ ಇಡಬೇಕು, ಅರ್ಧ ಗಂಟೆ ಮೇಲೆ ಇಡಬಾರ್ದು. ಅದಕ್ಕೋಸ್ಕರ ಈ ರೀತಿ ಮಸಾಲ ನೋಡಿ ಈ ರೀತಿಯಾಗಿ ಹಚ್ಕೋಬೇಕು. ಚೆನ್ನಾಗಿ ನೋಡ್ಕೊಳ್ಳಿ ಒಂದು ಸಾರಿ. ಎಲ್ಲೆಲ್ಲಿ ನಾವು ಕಟ್ಟನ್ನು ಹಾಕ್ಕೊಂಡಿದ್ವಲ್ವ, ಕಟ್ ಮಾಡಿದ್ವಲ್ವ, ಸೊ ಅದ್ರ ಒಳಗಡೆ ಎಲ್ಲ ನೀಟಾಗಿ ಈ ರೀತಿ ಮಸಾಲನ ತುಂಬ್ಕೊಳ್ಳಿ. ನೀವು ಫ್ರೈ ಮಾಡ್ತೀರಲ್ವ, ಆವಾಗ ತಿನ್ಲಿಕ್ಕೆ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೀತಿ ಮಸಾಲನ ಅಂಟಿಸ್ಕೊಂಡು ನಾನು ಇದನ್ನು ಮುಚ್ಚಿ ಒಂದು ಅರ್ಧ ಗಂಟೆ ಮಾತ್ರನೇ ಇಡಬೇಕು, ತುಂಬ ಜಾಸ್ತಿ ಹೊತ್ತೆಲ್ಲ ಇಡಬಾರ್ದು. ಸೊ ನಾನು ಇಲ್ಲಿ ಕುಕ್ಕರಲ್ಲಿ ಕೂಡ ಮಾಡೋದನ್ನು ಹೇಳ್ತೀನಿ, ಹಾಗೆ ನಾನು ಪಾತ್ರೆಯಲ್ಲಿ ಕೂಡ ಮಾಡೋದನ್ನು ಹೇಳ್ತೀನಿ. ದೊಡ್ಡ ಕುಕ್ಕರ್ನ ತೊಗೊಳ್ಳಿ. ಅದಾದ ನಂತರ ಈ ರೀತಿಯಾಗಿ ಒಂದು ಸ್ಟ್ಯಾಂಡನ್ನು ಇಟ್ಕೊಳ್ಳಿ. ಅದರ ಮೇಲೆ ನೀವು ಯಾವ ಪ್ಲೇಟಲ್ಲಿ ಮಾಡ್ತೀರಲ್ವ, ಸೊ ಆ ಪ್ಲೇಟನ್ನು ಈ ರೀತಿ ಇಟ್ಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆ ಚೆನ್ನಾಗಿ ಕಾಸ್ಕೋಬೇಕು. ಇದ್ರ ಮೇಲ್ಗಡೆ ನೀವು ಕುಕ್ಕರ್ ವಿಶಿಲ್ನ ಹಾಕೋ ಆಗಿಲ್ಲ, ಆ ರೀತಿ ಮಾಡ್ಕೋಬೋದು. ನಾನಿಲ್ಲಿ ಒಂದು ಹಳೆಯ ಬಾಣಲಿಯನ್ನು ತೊಗೊಂಡಿದ್ದೀನಿ. ಸೊ ಆ ಬಾಣಲಿಯಲ್ಲಿ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಅದೇ ರೀತಿಯಾಗಿ ಸ್ಟ್ಯಾಂಡ್ ಇಟ್ಬಿಟ್ಟು ಇದನ್ನು ಮೇಲ್ಗಡೆ ಪ್ಲೇಟನ್ನು ಇಟ್ಟು ಇದನ್ನು ಚೆನ್ನಾಗಿ ಕಾಸ್ಕೋಬೇಕು. ಒಂದು 15 ನಿಮಿಷ ಇದನ್ನು ಚೆನ್ನಾಗಿ ಕಾಸ್ಕೊಂಡ್ರೆ ಸಾಕು. ರೀತಿಯಾಗಿ ಇಟ್ಕೊಂಡಿದ್ದೀನಿ ನೋಡಿ. ನಾನು ಇಲ್ಲಿ ಈ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ, ಕುಕ್ಕರಲ್ಲಿ ಮಾಡ್ತಾಯಿಲ್ಲ. ಈ ರೀತಿ ಇಟ್ಕೊಂಡು ಇದನ್ನು ಮುಚ್ಚಿಟ್ಬಿಟ್ಟು ಒಂದು 15ರಿಂದ 20 ನಿಮಿಷ ಇದನ್ನು ಕಾಸ್ಕೊಳ್ಳಿಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಇದು ಒಂದು ಅರ್ಧ ಗಂಟೆ ಆಗಿದೆ. ಇದನ್ನು ಮಾತ್ರ ತುಂಬ ಜಾಸ್ತಿ ಹೊತ್ತಿಡಬಾರ್ದು. ಇದರಲ್ಲಿ ಮತ್ತೆ ಉಪ್ಪೆಲ್ಲ ಹಾಕಿರೋದ್ರಿಂದ ಮತ್ತೆ ನೀರೆಲ್ಲ ಬಿಟ್ಟರೆ ಮತ್ತೆ ಟೇಸ್ಟ್ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಇದನ್ನು ಅರ್ಧ ಗಂಟೆ ಮಾತ್ರನೇ ಇಡಿ. ಇವಾಗ ಇದು ರೆಡಿ ಆಗಿದೆ, ಇದು ಕೂಡ ಕಾದಿದೆ. ಇವಾಗ ಇದನ್ನ ಹಾಕ್ಕೊಳ್ಳೋಣ ಪ್ಲೇಟಿಗೆ. ಈ ರೀತಿ ಒಂದೊಂದೇ ಹಾಕ್ಕೊಳ್ಳೋಣ ನೀಟಾಗಿ. ತುಂಬ ಬಿಸಿಯಾಗಿರುತ್ತೆ, ಸೊ ನಿಧಾನವಾಗಿ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಉಳಿದಿರುವಂಥ ಮಸಾಲೆ ಎಲ್ಲ ಇದಕ್ಕೆ ನೀಟಾಗಿ ಹಚ್ಕೊಂಡ್ಬಿಡಿ. ಮುಚ್ಚಿಟ್ಬಿಟ್ಟು ಇದನ್ನು ಒಂದು 30 ನಿಮಿಷ ನೀವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ 30 ನಿಮಿಷ ಬಿಟ್ಬಿಡಿ. ಮಿಡಲೆಲ್ಲ ತೆಗಿಲಿಕ್ಕೆ ಹೋಗಬೇಡಿ, ಇದನ್ನು 30 ನಿಮಿಷ ಬಿಟ್ಬಿಡಿ ಹಾಗೆ. ಇವಾಗ ಒಂದು 30 ನಿಮಿಷ ಆಗಿದೆ ನೋಡಿ. 30ರಿಂದ 35 ನಿಮಿಷ ಆದ ನಂತರ ನೀವಿಲ್ಲಿ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪನ ಹಚ್ಕೋಬೇಕಾಗುತ್ತೆ. ಸ್ವಲ್ಪ ನಾನು ಬೆಣ್ಣೆಯನ್ನು ನೀಟಾಗಿ ಕರಗಿಸ್ಬಿಟ್ಟು ಇಲ್ಲಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಹಚ್ಕೊಂಡು ಮತ್ತೆ ಮುಚ್ಚಿಟ್ಬಿಟ್ಟು ಮತ್ತೆ ಒಂದು 5ರಿಂದ 10 ನಿಮಿಷ ಇದನ್ನು ಹಾಗೆ ಬಿಟ್ಬಿಡಬೇಕು. ಒಂದು 10 ನಿಮಿಷ ಬಿಟ್ಬಿಡಿ. ಇವಾಗ ರೆಡಿ ಆಗಿದೆ, ಒಂದು 10 ನಿಮಿಷ ಆಗಿದೆ. ಇದನ್ನು ತೆಗೆದುಬಿಟ್ಟು ನಾವು ಮತ್ತೆ ಗ್ಯಾಸ್ ಮೇಲೆ ಸುಟ್ಕೋಬೇಕಾಗುತ್ತೆ.
ಇದೀಗ ರೆಡಿ ಆಗಿದೆ ತಂದೂರಿ. ಸೊ ಇದು ಸ್ವಲ್ಪ ಸುಟ್ಟರೆ ತಾನೇ ತಂದೂರಿ ರೀತಿಯಾಗಿ ಕಾಣೋದು, ಟೇಸ್ಟ್ ಕೂಡ ಅದೇ ರೀತಿಯಾಗಿರೋದು. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಸ್ಮೋಕಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೊಗೆ ಈ ಕೆಂಡ ಹಾಕಿಬಿಟ್ಟು, ಒಂದು ಕೆಂಡನ ಕಾಸ್ಕೊಂಡ್ಬಿಟ್ಟು ಕೆಂಡ ಹಾಕ್ಕೊಳ್ಳಿ. ಅದ್ರ ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕ್ಕೊಂಡ್ಬಿಟ್ಟು ಇದ್ರ ಹೊಗೆಯನ್ನು ಇದ್ರ ಒಳಗೆ ಹೊಗೆಯಲ್ಲೇ ಸ್ವಲ್ಪ ಇದನ್ನು ಬಿಟ್ಬಿಟ್ರೆ ಸ್ವಲ್ಪ ತಂದೂರಿ ರೀತಿಯಾಗಿ ಸ್ಮೆಲ್ ಬರುತ್ತೆ. ಈ ರೀತಿ ಹೊಗೆ ಆಗಲಿಕ್ಕೆ ಬಿಟ್ಬಿಡಿ. ಹೊಗೆಯಲ್ಲೇ ಈ ಹೊಗೆ ಎಲ್ಲ ಸ್ವಲ್ಪ ಕೂಲ್ ಆಗಬೇಕು, ಅಲ್ಲಿವರೆಗೂ ಓಪನ್ ಮಾಡಬಾರ್ದು. ನೋಡಿ, ಈ ರೀತಿ ಕೂಲ್ ಆದ ನಂತರ ನೀವು ಓಪನ್ ಮಾಡ್ಕೊಳ್ಳಿ. ಇದು ಮಾಡೋದ್ರಿಂದ ಸೇಮ್ ತಂದೂರಿ ರೀತಿಯಾಗಿ ಸ್ಮೆಲ್ ಇರುತ್ತಲ್ವ, ಸೊ ಆ ಟೇಸ್ಟ್ ಸ್ಮೆಲ್ ಕೂಡ ಬರುತ್ತೆ. ಇವಾಗ ಇದು ರೆಡಿ ಆಗಿದೆ. ಇದನ್ನು ಮತ್ತೆ ಒಂದು ಪ್ರೊಸೆಸ್ ಇದೆ, ಮತ್ತೆ ಒಂದು ಸಾರಿ ನಾವು ಗ್ಯಾಸ್ ಮೇಲೆ ಸುಡಬೇಕಾಗುತ್ತೆ. ಈ ರೀತಿ ಗ್ಯಾಸ್ ಮೇಲೆ ಒಂದು ಸ್ಟ್ಯಾಂಡನ್ನು ಇಟ್ಕೊಂಡಿದ್ದೀನಿ, ಜಾಲರಿ ಟೈಪ್ ಸ್ಟ್ಯಾಂಡನ್ನು ಇಟ್ಕೊಂಡು ಗ್ಯಾಸ್ನ ಆನ್ ಮಾಡಿಕೊಂಡು ಒಂದೊಂದೇ ಪೀಸನ್ನು ಈ ರೀತಿ ಗ್ಯಾಸ್ ಮೇಲೆ ಸ್ವಲ್ಪ ಹೊತ್ತು ಸುಟ್ಕೋಬೇಕು. ಇದು ಸುಟ್ಕೊಳ್ಳಿಲ್ಲ ಅಂದರೂ ಓಕೆ, ಆದರೆ ಸ್ವಲ್ಪ ಸುಟ್ಟರೆ ಚೆನ್ನಾಗಾಗುತ್ತೆ. ಈ ರೀತಿಯಾಗಿ ಎರಡನ್ನೂ ಕೂಡ ಸುಟ್ಕೋಬೇಕು. ಟೇಸ್ಟ್ ಮಾತ್ರ ತುಂಬಾ ಸಖತ್ತಾಗಿರುತ್ತೆ. ನೀವು ರೆಸ್ಟೋರೆಂಟಲ್ಲಿ ಹೋಟೆಲ್ಗಳಲ್ಲೆಲ್ಲ ತಿಂತೀರಲ್ವ, ಸೊ ಅದೇ ಟೇಸ್ಟಿಯಲ್ಲಿ ಇರುತ್ತೆ. ಇದು ಮಾತ್ರ ಇದೇ ರೀತಿಯಾಗಿ ಆರಾಮ್ ಮನೆಯಲ್ಲಿ ಮಾಡ್ಕೋಬೋದು. ನೀವು ಕೆಂಡ ಇದ್ದರೆ ಸೊ ಇದನ್ನು ಕೆಂಡದ ಮೇಲೆ ಕೂಡ, ನಿಮ್ಮ ಮನೇಲಿ ಕೆಂಡ ಸಿಕ್ಕರೆ ಕೆಂಡದ ಮೇಲೆ ಕೂಡ ಇದನ್ನು ಮಾಡ್ಕೋಬೋದು. ನಮ್ಮ ಮನೇಲಿ ಕೆಂಡ ಎಲ್ಲ ಇಲ್ಲ, ಸೊ ಅದಕ್ಕೋಸ್ಕರ ನಾನು ಗ್ಯಾಸ್ ಮೇಲೆ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಕಪ್ಪಾಗಿ ಸುಡುತ್ತಲ್ವ, ಸೊ ಅಲ್ಲಿವರೆಗೂ ಇದನ್ನು ಸುಟ್ಕೊಂಡ್ರೆ ಸಾಕು. ಆಲ್ರೆಡಿ ಮೊದಲೇ ಬೆಂದಿರೋದ್ರಿಂದ ತುಂಬ ಜಾಸ್ತಿ ಏನು ಸುಡುವಂಥ ಅವಶ್ಯಕತೆ ಇಲ್ಲ. ಎರಡನ್ನೂ ಕೂಡ ನಾನು ಈ ರೀತಿಯಾಗಿ ಸುಟ್ಕೊಂಡಿದ್ದೀನಿ. ತೆಗೆದು ಇವಾಗ ಸರ್ವ್ ಮಾಡೋಣ. ನೋಡಿ, ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೀವು ಒಂದ್ಸರಿ ಮನೆಯಲ್ಲಿ ಮಾಡಿ ನೋಡಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿ ಗ್ರೂಪಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಹೊಸ ಇಂಟ್ರೆಸ್ಟಿಂಗ್ ರುಚಿಯಾಗಿರುವಂಥ ಅಡುಗೆಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.